2025ರ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಥಿಯೇಟರ್ಗಳು ಡಲ್ ಹೊಡಿತಾ ಇದ್ವು. ಎಕ್ಕಯಿಂದ ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಆದ್ವು. ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೆ ಬಂದು 100 ಕೋಟಿ ಕಲೆಕ್ಟ್ ಮಾಡಿದೆ. ಥಿಯೇಟರ್ಗೆ ಜನ ಬರಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಸಾಕು ಅನ್ನೋದನ್ನ ಪ್ರೂವ್ ಮಾಡಿದೆ. ಅಂಡ್ ಅದು ಇನ್ನ ಕಂಟಿನ್ಯೂ ಕೂಡ ಆಗ್ತಾ ಇದೆ. ಆದರೆ 2025ರ ಸೆಕೆಂಡ್ ಹಾಫ್ ಅಲ್ಲಿ ರಿಲೀಸ್ ಆಗಬೇಕಿದ್ದ ಸಿನಿಮಾಗಳು ಯಾವುವು ಅಂದ್ರೆ KD, ಕಾಂತಾರ, ಡೆವಿಲ್, 45, ಇಫ್ ಪಾಸಿಬಲ್ ಕಿಚ್ಚ 47. ಬಟ್ ಈಗ 45 ಸಿನಿಮಾ ಆಗಸ್ಟ್ ಅಲ್ಲಿ ಬರುತ್ತೆ ಅಂತ ಸಿನಿಮಾ ತಂಡದವರು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು. ಆದ್ರೆ ಸಿನಿಮಾದ VFX ಕೆಲಸ ತುಂಬಾ ಇರೋದ್ರಿಂದ ಅವರು ಅನ್ಕೊಂಡಿದ್ದ ಟೈಮ್ಗೆ ಬರೋದಕ್ಕೆ ಆಗಿಲ್ಲ. ಬಿಕಾಸ್ ಪ್ಯಾನ್ ಇಂಡಿಯಾ ಸಿನಿಮಾ ಬೇರೆ, ಕೆಲಸ ಆದ ತಕ್ಷಣ ಹಾಗೆ ರಿಲೀಸು ಆಗಲ್ಲ, ಪ್ರಮೋಷನ್ ಮಾಡಬೇಕಾಗುತ್ತೆ. ಹಾಗಾಗಿ 45 ಸಿನಿಮಾ ಕಡೆಯಿಂದ ನ್ಯೂ ರಿಲೀಸ್ ಡೇಟ್ ಬಂದಿದೆ, ಡಿಸೆಂಬರ್ 25. ಇನ್ನು ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ ಕರೆಕ್ಟ್ ಆಗಿ ಸ್ಟಾರ್ಟ್ ಆದ್ವು. ಆದ್ರೆ ದರ್ಶನ್ ಅವರು ಮತ್ತೆ ಜೈಲ್ಗೆ ಹೋಗಿದ್ರಿಂದ ಪ್ಲಾನ್ ಚೇಂಜ್ ಆಯ್ತು. ಮತ್ತೆ ಅವ್ರ ಕಡೆಯಿಂದ ಮೆಸೇಜ್ ಕೂಡ ಬಂತು ಡೆವಿಲ್ ಸಿನಿಮಾದ ಬಗ್ಗೆ. ಹಾಗಾಗಿ ಚಿತ್ರತಂಡ ಮತ್ತೆ ಪ್ರಮೋಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ಬೇಕಿದ್ದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ನಾಳೆ ಬೆಳಿಗ್ಗೆ 10:05ಕ್ಕೆ ರಿಲೀಸ್ ಆಗ್ತಿದೆ. ಕಿಚ್ಚ 47 ಅನೌನ್ಸ್ ಮಾಡುವಾಗ ಸುದೀಪ್ ಅವರು ಕೂಡ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ, ನಾವಂತೂ ಸಿನಿಮಾ ಡಿಸೆಂಬರ್ಗೆ ಬರಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಶೂಟ್ ಮಾಡ್ತಿರೋದು ಅಂತ. ಸೊ ಈಗ ಆಲ್ರೆಡಿ 45 ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಡೇಟ್ ನ ಫಿಕ್ಸ್ ಮಾಡಿದೆ. ಇರೋ ರೂಮರ್ಸ್ ಪ್ರಕಾರ ಡೆವಿಲ್ ಕೂಡ ಡಿಸೆಂಬರ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರೂ ಒಂದೇ ಸಲ ಬಂದ್ರೆ ಸಿನಿಮಾಗಳಿಗೆ ತೊಂದರೆ ಆಗ್ಬೋದೇನೋ. ಯಾರ ಸಿನಿಮಾಗೆ ತೊಂದರೆ ಆದ್ರೂ ಅದು ಇಂಡಸ್ಟ್ರಿಗೆ ಪ್ರಾಬ್ಲಮ್ ಆದಂಗೆನೆ. ಲಾಸ್ಟ್ ಇಯರ್ ಸೇಮ್ ಡಿಸೆಂಬರ್ಗೆ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯ್ತು, UI ಹಾಗೂ ಮ್ಯಾಕ್ಸ್. ಇದರಿಂದ ಸ್ವಲ್ಪ ಎಡವಟ್ ಆಯ್ತೇನೋ ಅಂತ ಅನಿಸ್ತು. ಹಾಗಾಗಿ ಮತ್ತೆ ಈ ತರ ಆಗದೆ ಇದ್ರೆ ಚೆನ್ನಾಗೆ. ಬಿಕಾಸ್ ಆಗ ಅದೇ ಡೇಟ್ ಎಲ್ರಿಗೂ ಬೇಕಿತ್ತು. ಬಿಕಾಸ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಪುಷ್ಪ ಸಿನಿಮಾ ಇತ್ತು, ಮತ್ತೆ ಡಿಸೆಂಬರ್ 25 ಇಂದ ಕಂಟಿನ್ಯೂಸ್ 3 ಡೇಸ್ ಹಾಲಿಡೇ ಇತ್ತು. ಹಾಗಾಗಿ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದ್ವು. ಕಿಚ್ಚ 47 ಆ ಡೇಟ್ಗೆ ಈಗ ಬರೋದಿಲ್ಲ ಅಂತ ಅನ್ಸುತ್ತೆ. ಕಾಂತಾರ ಅಕ್ಟೋಬರ್ಗೆ ರೆಡಿ ಆಗಿದೆ. ಈ ಸಿನಿಮಾದ ಪ್ರಮೋಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಲೈಟ್ ಆಗಿ ಕ್ಯಾರೆಕ್ಟರ್ ಫೋಟೋಸ್ಗಳನ್ನ ಬಿಡ್ತಾ ಇದ್ದಾರೆ. KD ಸಿನಿಮಾದ ಡೈರೆಕ್ಟರ್ ಪ್ರೇಮ್ ಅವರು, ಅವರಿಗೆ ಪ್ರಮೋಷನ್ ವಿಚಾರದಲ್ಲಿ ತುಂಬಾ ಕ್ಲಾರಿಟಿ ಇದೆ. ಸಿನಿಮಾನ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಯಾವುದೇ ಕ್ಲಾಶ್ ಇಲ್ದಲೆ KD ಸಿನಿಮಾ ಬರುತ್ತೆ ಅಂತ ಅನ್ಸುತ್ತೆ. ಇನ್ನು ಡೆವಿಲ್ ಮತ್ತೆ 45 ಸಿನಿಮಾ ಮಿನಿಮಮ್ ಗ್ಯಾಪ್ ಅಲ್ಲಿ ಬಂದ್ರೆ ಯಾವ ಸಿನಿಮಾಗೂ ತೊಂದರೆ ಆಗೋದಿಲ್ಲ. ಸಿಂಗಲ್ ಸ್ಕ್ರೀನ್ ಇರೋ ಊರುಗಳಿಗೆ ಕೂಡ ತೊಂದರೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲಿ ಒಂದೇ ಥಿಯೇಟರ್ ಇದೆ, ಹೀಗಾದಾಗ ಯಾವ್ದೋ ಒಂದೇ ಸಿನಿಮಾ ಹಾಕ್ತಾರೆ, ಆಗ ತೊಂದರೆ ಆಗ್ಬೋದು ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ಸಿನಿಮಾ ಮಾಡೋದು ಬರೀ ಬೆಂಗಳೂರಿಗೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕು, ಆಗ್ಲೇ ಸಿಂಗಲ್ ಸ್ಕ್ರೀನ್ಗಳು ಉಳಿಯೋದು. ಸೊ ಇದಾಗಿದೆ ಇವತ್ತಿನ ಕಂಟೆಂಟ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.